ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹುಟ್ಟೂರು ಅಯೋಧ್ಯೆ ಸಿಂಗಾರಗೊಳ್ತಾ ಇದೆ. 2024ರ ಜನವರಿ 22 ಭಾರತಕ್ಕೆ ಅತ್ಯಂತ ಮಹತ್ವದ ದಿನ. ಜನವರಿ 22ರಂದು ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಲಿದೆ. ಅದಕ್ಕಿಂತ ಮೊದಲು ರಾಮ ಮಂದಿರದ ಅಪರೂಪದ ಚಿತ್ರಗಳು ಇಲ್ಲಿವೆ. ಇದುವರೆಗೂ ರಾಮ ಮಂದಿರದ ಹೊರ ಆವರಣ ಹಾಗೂ ರಾಮ ಮಂದಿರದ ಗರ್ಭಗುಡಿಯ ಚಿತ್ರಗಳು ಮಾತ್ರ ನೋಡಿದ್ವಿ. ಆದರೆ ಮೊದಲ ಬಾರಿಗೆ ರಾಮ ಮಂದಿರ ಒಳಾಂಗಣದ ಕೆತ್ತನೆಗಳ ಚಿತ್ರಗಳನ್ನು ನೋಡುವ ಭಾಗ್ಯ ದೊರಕಿದೆ. ಜನವರಿ 17ರಂದು ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಸ್ತಬ್ಧ ಚಿತ್ರವನ್ನ ತೋರಿಸಲಾಗುತ್ತೆ. ಟ್ಯಾಬ್ಲೋ ಮೂಲಕ ಭಗವಾನ್ ರಾಮನ ಜೀವನವನ್ನ ಕೂಡ ತೋರಿಸಲಾಗುತ್ತೆ. ದೇವಾಲಯದ ಗೋಡೆಗಳ ಮೇಲಿನ ಕೆತ್ತನೆಗಳು, ಕೆತ್ತಿದ ಪ್ರತಿಮೆಗಳು ಅದ್ಭುತವಾಗಿವೆ. 2.5 ಎಕರೆಯಲ್ಲಿ ಮಂದಿರ ನಿರ್ಮಾಣವಾಗಿದೆ. ಇದು 3 ಅಂತಸ್ತನ್ನ ಹೊಂದಿದೆ. 162 ಅಡಿ ಇರಲಿದೆ. ಸಿಂಗ್ ಗೇಟ್ನಿಂದ ಮಂದಿರವನ್ನು ಪ್ರವೇಶಿಸೋದಕ್ಕೆ ಮೊದಲು ಪೂರ್ವ ಭಾಗದಲ್ಲಿ ಒಂದು ದ್ವಾರವಿದೆ. ಅಲ್ಲಿಂದ ಭಕ್ತರು ಆಗಮಿಸಬಹುದು. ಮಂದಿರದಲ್ಲಿ ಒಟ್ಟು 392 ಕಂಬಗಳಿವೆ. ಗರ್ಭಗುಡಿಯಲ್ಲಿ 160 ಕಂಬಗಳಿವೆ. ಮೇಲಿನ ಅಂತಸ್ತಿನಲ್ಲಿ 132 ಕಂಬಗಳು ಇದ್ದು ದೇವಾಲಯದಲ್ಲಿ 12 ದ್ವಾರಗಳು ಇದೆ. ಒಟ್ಟು 5 ಗುಮ್ಮಟಗಳನ್ನ ನಿರ್ಮಿಸಬೇಕಿದೆ. ಪ್ರಾಣ ಪ್ರತಿಷ್ಠೆಯ ನಂತರ ಸಾರ್ವಜನಿಕರಿಗೆ ತೆರೆಯಲಾಗುತ್ತೆ. ಮಂದಿರದಲ್ಲಿ ರಾಮಲಲ್ಲಾ ಸ್ಮಾರಕಕ್ಕೆ 15 ರಿಂದ 20 ಸೆಕೆಂಡ್ ಮಾತ್ರವೇ ನೋಡಲು ಅವಕಾಶವನ್ನ ಕಲ್ಪಿಸಲಾಗಿದೆ.